ಸೋಲಿನ ಪಾಠ ಚೆಂದ, ಹಸಿವಿನ ಊಟ ಚೆಂದ, ಪ್ರೀತಿಯ ಕೋಪ ಚೆಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಥಿತಿ ನಮ್ಮ ಬದುಕೆ ಆನಂದವಾಗಿ ಇರುತ್ತದೆ. ಕನಸಲ್ಲಿ ಎಲ್ಲರನ್ನ ಪ್ರೀತಿಸಿ, ಮನಸ್ಸಿನಲ್ಲಿ ಕೆಲವರನ್ನ ಮಾತ್ರ ಪ್ರೀತಿಸಿ, ಅದೇ ಹೃದಯದಲ್ಲಿ ಒಬ್ಬರನ್ನ ಮಾತ್ರ ಪ್ರೀತಿಸಿ. ಅದು ಜೀವನಕ್ಕೆ ಜೀವ ಕೊಡುವರನ್ನ ಮಾತ್ರ ಆಗಿರಲಿ ಎನ್ನುವುದನ್ನು ಮರೆಯಲೇಬೇಡಿ. ಕಣ್ಣು ಎಷ್ಟೇ ಚಿಕ್ಕದ್ದಾಗಿ ಇದ್ದರೂ ಕೂಡ ಕನಸು ಮಾತ್ರ ಬೆಟ್ಟದಷ್ಟು ಇರುತ್ತದೆ. ಹೃದಯ ಮುಷ್ಟಿ ಎಷ್ಟೇ ಇದ್ದರೂ ಅದರಲ್ಲಿ ಪ್ರೀತಿ ಮಾತ್ರ ಸಾಗರದಷ್ಟು ಇರುತ್ತದೆ. ಹೆಚ್ಚು ಕುದಿಸಿದರೆ ನೀರು ಕೂಡ ಆವಿಯಾಗಿ ಹೋಗುತ್ತದೆ. ಅದೇ ರೀತಿಯಲ್ಲಿ ಸಹಿಸಿಕೊಳ್ಳುತ್ತಾರೆ ಎಂದು ನೋವು ಕೊಡುತ್ತಾ ಹೋದರೆ ಸಂಬಂಧಗಳು ಕೂಡ ಹರಿದು ಹೋಗುತ್ತವೆ. ಪ್ರತಿಯೊಂದು ಹೃದಯಕ್ಕೂ ಕೂಡ ತನ್ನದೇ ಆಗಿರುವಂತಹ ನೋವುಗಳು ಎನ್ನುವುದು ಇದ್ದೇ ಇರುತ್ತದೆ. ಆ ನೋವುಗಳನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಪಡಿಸುವಂತಹ ಶಕ್ತಿ ಇರುವುದು ಆ ಹೃದಯವನ್ನು ಪ್ರೀತಿಸುವಂತಹ ಮತ್ತೊಂದು ಹೃದಯಕ್ಕೆ ಮಾತ್ರ. ಇಂತಹ ಅವಕಾಶಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕರೆ ಅದನ್ನು ಎಂದಿಗೂ ಕೂಡ ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ. ಹಾಗೆಯೇ ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಅವಸರ ಪಟ್ಟರೆ ಎಲ್ಲವೂ ಕೂಡ ಇಲ್ಲಿ ಹಾಳಾಗುತ್ತದೆ. ಸಮಯ ಅನ್ನುವುದು ಎಂಥವರನ್ನೂ ಕೂಡ ಕೀಳಾಗಿ ನೋಡುವಂತೆ ಮಾಡುತ್ತದೆ. ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸುತ್ತದೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಕಿಟಕಿ ಚಿಕ್ಕದು, ಕಿಟಕಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಕೀ ಚಿಕ್ಕದು. ಆ ಒಂದೇ ಒಂದು ಚಿಕ್ಕ ಬೀಗ ಕೀ ಅಷ್ಟು ದೊಡ್ಡ ಮನೆ ಬಾಗಿಲು ತೆಗೆಯಬಹುದು. ಅಂದರೆ ಹೇಗೆ? ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಆತ್ಮವಿಶ್ವಾಸ ಎನ್ನುವ ಕೀ ನಿಮ್ಮಲ್ಲಿ ಇದ್ದರೆ ಸಾಕು, ಜೀವನವನ್ನು ನೀವು ಸಲೀಸಾಗಿ ಸಾಗಿಸುವುದಕ್ಕೆ. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದಿಲ್ಲ. ಅಸತ್ಯವನ್ನು ಮುಚ್ಚಿಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ. ಆದರೆ ಸತ್ಯ ಎನ್ನುವುದು ಎಂದಿಗೂ ಕೂಡ ಮುಚ್ಚಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಬಂಡೆ ಅಡ್ಡ ಬಂತು ಅಂತ ನದಿ ನೀರು ಹಿಂದೆ ಹರಿಯುವುದಿಲ್ಲ. ಆ ಬಂಡೆಯನ್ನು ಬಳಸಿ ಮುಂದೆ ಸಾಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಿ ಹಿಂದೆ ಸರಿಯಬಾರದು, ಅದನ್ನು ದಾಟಿ ಮುಂದೆ ಹೋಗುವುದನ್ನು ನೋಡಬೇಕು. ಯಾವ ರೀತಿಯಾಗಿ ಹಗಲು ಬಂದ ಮೇಲೆ ಕತ್ತಲು ಎನ್ನುವುದು ಆವರಿಸುತ್ತದೆಯೋ ಅದೇ ರೀತಿಯಾಗಿ ಕತ್ತಲೆ ಹೋದ ಮೇಲೆ ಬೆಳಕು ಎನ್ನುವುದು ಆವರಿಸುತ್ತದೆಯೋ ನಮ್ಮ ಜೀವನದಲ್ಲಿಯೂ ಕೂಡ ಇವತ್ತು ಸಮಸ್ಯೆಗಳು ಬಂದಿದೆ ಎಂದರೆ ನಾಳೆ ಒಳ್ಳೆಯ ಸಮಯವೂ ಕೂಡ ಬಂದೇ ಬರುತ್ತದೆ. ಆದರೆ ಆ ನಾಳೆಯ ಒಳ್ಳೆಯ ಸಮಯ ಬರಬೇಕು ಅನ್ನುವುದೇ ಆದರೆ ಇಂದಿನ ಎಲ್ಲ ಕೆಟ್ಟ ಪರಿಸ್ಥಿತಿಗಳನ್ನು ನಾವು ಅನುಭವಿಸಲೇಬೇಕು. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಅದು ನಂಬಿಕೆ. ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗುತ್ತದೆ, ಕಳೆದುಕೊಳ್ಳಲು ಒಂದು ಕ್ಷಣ ಮಾತ್ರ ಬೇಕಾಗುತ್ತದೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ, ಕಾಳಜಿ ಮಾಡುವವರು ಸಿಗುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾನೇ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದು ಬೇರೆ, ಕಾಳಜಿಯನ್ನು ವಹಿಸುವುದು ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದೇ ಬೇರೆ. ಅರ್ಥ ಮಾಡಿಕೊಳ್ಳುವಂತಹ ಜನರು ನಿಮಗೆ ಸಿಕ್ಕರೆ ಎಂದಿಗೂ ಕೂಡ ಅಂಥವರನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾರೇ ಆಗಲಿ ಮರ್ಯಾದೆ ಹೋಯಿತು ಅಂತ ಚಿಂತಿಸಿ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ. ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ, ನಿಮ್ಮ ಸುತ್ತಮುತ್ತ ಮೂರು ಬಿಟ್ಟವರೇ ಕಾಣುತ್ತಾರೆ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಎನ್ನುವುದು ಇದ್ದೇ ಇದೆ. ಇವತ್ತು ನಿಮ್ಮ ಮರ್ಯಾದೆ ಹೋಯಿತು ಅಂದರೆ ನೀವು ಮರ್ಯಾದೆ ಹೋಗಿರುವುದನ್ನು ಯಾವ ರೀತಿಯಾಗಿ ಗಳಿಸಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕು. ಅದಕ್ಕೆ ತಕ್ಕಂತೆ ಪರಿಶ್ರಮವನ್ನು ಪಡಬೇಕು. ಎಲ್ಲಿ ಅಪಮಾನ ಆಗುತ್ತದೆಯೋ ಅಲ್ಲೇ ಸನ್ಮಾನ ಮಾಡಿಸಿಕೊಳ್ಳುವ ನಿಟ್ಟಿನಲ್ಲಿ ಬೆಳೆದು ತೋರಿಸಬೇಕು.
ಇಲ್ಲವೆಂದರೆ ನಾವು ಏನು ಮಾಡದೇ ಇದ್ದರೂ ಕೂಡ ಜನ ನಮ್ಮನ್ನು ನಾಳೆ ಹೋದ ಮೇಲೆ ಅವನು ಮಾಡಿರಲೇಬೇಕು, ಅದಕ್ಕಾಗಿಯೇ ತಡೆದುಕೊಳ್ಳಲೇ ಹೋದ ಎಂದು ಅಪನಂಬಿಕೆಯಿಂದ ನೋಡುತ್ತಾರೆ. ಅದು ನೀನು ಹೋದ ಮೇಲೆಯೂ ಕೂಡ ಜೀವಂತವಾಗಿ ಇರುತ್ತದೆ. ಹಾಗಾಗಿಯೇ ಹೇಳುವುದು, ಇದ್ದಾಗಲೇ ಏನೇ ಆದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಯಾರು ನಮ್ಮನ್ನು ಮನಸಾರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಈ ಕಾಲದಲ್ಲಿ ನಿಜವಾದ ಪ್ರೀತಿ ಎನ್ನುವುದು ಸಿಗುವುದು ತುಂಬಾ ಕಷ್ಟ. ಒಂದು ವೇಳೆ ಆ ನಿಜವಾದ ಪ್ರೀತಿ ಎನ್ನುವುದು ನಿಮಗೆ ಸಿಕ್ಕರೆ ಅದನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಷ್ಟೇ ಕಷ್ಟ ಬಂದರೂ ಕೂಡ ಕಣ್ಣೀರು ಹೊರ ಬರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು. ಎಷ್ಟೇ ಕಷ್ಟ ಬರಲಿ, ನಾಳೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಜೀವನವನ್ನು ನೀವು ನಿಮ್ಮ ಪಯಣವನ್ನು ಆರಂಭಿಸಿ. ದೇವರು ಇದ್ದಾನೆ ಮೇಲೆ, ಎಲ್ಲವನ್ನೂ ಕೂಡ ಗಮನಿಸುತ್ತಾ ಇದ್ದಾನೆ. ನಿಮ್ಮ ನಿರಂತರವಾಗಿರುವಂತಹ ಪರಿಶ್ರಮಕ್ಕೆ, ನಿಮ್ಮ ತ್ಯಾಗಕ್ಕೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ದೇವರು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಧೈರ್ಯದಿಂದ ನಾನು ಇದರಲ್ಲಿ ಜಯವನ್ನು ಸಾಧಿಸುತ್ತೇನೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಮುಂದೆ ಇಟ್ಟಿರುವಂತಹ ಹೆಜ್ಜೆಯನ್ನು ಎಂದಿಗೂ ಕೂಡ ಹಿಂದೆ ಇಡದೆ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಗುರಿಯನ್ನು ಅದು ಏಕೆ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ನಾನು ಕೂಡ ನೋಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಹೇಳುವುದು, ಜೀವನದಲ್ಲಿ ಒಂದು ಗುರಿ ಇರಬೇಕು. ಗುರಿಗೆ ತಕ್ಕಂತೆ ನಿಮ್ಮ ಪರಿಶ್ರಮವೂ ಕೂಡ ಇರಬೇಕು. ಆ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ಪ್ರತಿಫಲವೂ ಕೂಡ ಸಮಯ ಬಂದಾಗ ಬಂದೇ ಬರುತ್ತದೆ, ನಿಮ್ಮನ್ನು ತಲುಪುತ್ತದೆ. ಸಮಯ ಸಂದರ್ಭ ಎಷ್ಟೇ ಕಠೋರವಾಗಿ ಇರಲಿ, ಗಟ್ಟಿಯಾಗಿ ನಿಂತುಕೊಳ್ಳಿ. ಏಕೆಂದರೆ ಒಂದು ಸಮಯ ಹುಳಿಯಾಗಿರುವ ಮಾವಿನ ಕಾಯಿ ಮತ್ತೊಂದು ದಿನ ಸಿಹಿಯಾಗಿ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮೇಲಕ್ಕೆ ಬಂದವರು ಹಣ ಇರುವವರೆಗೆ ಮಾತ್ರ ಗೌರವವನ್ನು ಕೊಡುತ್ತಾರೆ. ಆದರೆ ಕಷ್ಟಪಟ್ಟು ಮೇಲಕ್ಕೆ ಬಂದವರು ಕಷ್ಟಪಡುವ ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಡುತ್ತಾರೆ. ಯಾವಾಗಲೂ ಕೂಡ ಗೌರವವನ್ನು ಕೊಟ್ಟು ತೆಗೆದುಕೊಳ್ಳುವುದನ್ನು ನೋಡಬೇಕು. ಗೌರವವನ್ನು ಕೊಡುವುದಕ್ಕೆ ಮೇಲೆ ಇರುವವರನ್ನು ಅಥವಾ ಶ್ರೀಮಂತರಿಗೆ ಮಾತ್ರ ನಾವು ಗೌರವವನ್ನು ಸೂಚಿಸಬೇಕು ಎಂದೇನೂ ಕೂಡ ಇಲ್ಲ. ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ಒಳಗೊಂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಥವಾ ನಮ್ಮಿಂದ ಹಿರಿಯರಿಗೆ, ನಮ್ಮಿಂದ ಕಿರಿಯರಿಗೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಮಾತನಾಡಿಸುವುದನ್ನು ಕಲಿಯಬೇಕು. ಆಗ ಇತರರಿಗೂ ಕೂಡ ನಮಗೆ ಗೌರವವನ್ನು ಕೊಡಬೇಕು ಎಂದು ಅನಿಸುವುದಕ್ಕೆ ಸಾಧ್ಯವಾದೀತು. ನಾವೇ ಅಹಂಕಾರದಿಂದ ಗರ್ವದಿಂದ ಮಾತನಾಡಿಸಿದರೆ ಯಾರು ತಾನೇ ನಮಗೆ ಗೌರವವನ್ನು ಕೊಡುವುದಕ್ಕೆ ಮುಂದೆ ಬರುತ್ತಾರೆ ಹೇಳಿ? ಒಬ್ಬ ಸಣ್ಣ ಹುಡುಗ ನಿನಗೆ ಮರ್ಯಾದೆ ಕೊಟ್ಟು ಗೌರವದಿಂದ ಮಾತನಾಡಿಸುತ್ತಾ ಇದ್ದಾನೆ ಅಂದರೆ ಅದು ನೀನು ಯಾವ ರೀತಿಯಾಗಿ ಆತನೊಂದಿಗೆ ವ್ಯವಹಾರವನ್ನು ಮಾಡುತ್ತೀಯಾ, ಆತನೊಂದಿಗೆ ಯಾವ ರೀತಿಯಾಗಿ ಮಾತುಕತೆಯನ್ನು ಮುಂದುವರಿಸುತ್ತೀಯಾ ಎನ್ನುವುದರ ಮೇಲೆ ಆತನು ನಿಮ್ಮನ್ನು ಇಷ್ಟಪಡುತ್ತಾನೆಯೋ ಇಲ್ಲವೋ ಎನ್ನುವುದು ಗೊತ್ತಾಗುವುದು. ಏಕೆಂದರೆ ಮಕ್ಕಳು ಎನ್ನುವುದು ದೇವರ ರೀತಿಯಲ್ಲಿ ನೀವು ಯಾವುದನ್ನು ಅವರಿಗೆ ತೋರಿಸುತ್ತೀರಿಯೋ ಅವರು ಕೂಡ ಅದನ್ನೇ ನಿಮಗೂ ಕೂಡ ತೋರಿಸುತ್ತಾರೆ. ಪ್ರೀತಿಯನ್ನು, ಕಾಳಜಿಯನ್ನು, ಮಮತೆಯನ್ನು ನೀವು ಅವರಿಗೆ ಗೌರವವನ್ನು ಕೊಡುವುದನ್ನು ಕಲಿಸಿದರೆ ಖಂಡಿತವಾಗಿಯೂ ಕೂಡ ಅವರು ಅದನ್ನೇ ಕಲಿಸುತ್ತಾರೆ, ಅದನ್ನೇ ಕಲಿಯುತ್ತಾರೆ. ಮುಂದೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುತ್ತಾರೆ. ಬದುಕು ಎಷ್ಟೇ ನೋವಿಸಿದರೂ ಕೂಡ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿಕೊಂಡರೂ ಕೂಡ ನಗಬೇಕಾಗಿದೆ. ಕೆಲವು ನೋವುಗಳು ಮರೆಯಲಾಗದೇ ಇದ್ದರೂ ಕೂಡ ಮರೆಯಬೇಕಾಗಿದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕಾಗಿದೆ. ಜೀವನವೇ ಹಾಗೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಅಪ್ಪ ಇರುವವರೆಗೆ ಬೆವರಿನ ಬೆಲೆ ಗೊತ್ತಾಗುವುದಿಲ್ಲ, ಅಮ್ಮ ಇರುವವರೆಗೆ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಕಳೆದುಕೊಂಡಿದ್ದನ್ನು ಮತ್ತೆ ಪಡೆಯಬಹುದು. ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮತ್ತೆ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ.
ಹಾಗಾಗಿ ಇದ್ದಾಗಲೇ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನು. ನಿಮ್ಮ ತಂದೆ ತಾಯಿಗಳು ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಆಗಿರುತ್ತಾರೆ. ಹಾಗಾಗಿ ತಂದೆ ತಾಯಿಗಳಿಗೆ ಯಾವ ವ್ಯಕ್ತಿಯು ಚೆನ್ನಾಗಿ ಇದ್ದಾಗಲೇ ನೋಡಿಕೊಳ್ಳುತ್ತಾನೆಯೋ ಆತನು ಏನೇ ತಪ್ಪುಗಳನ್ನು ಮಾಡಿದ್ದರೂ ಕೂಡ ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ನಿಮ್ಮ ಕಣ್ಣಿಗೆ ಕಾಣುವ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ. ನಿಮಗೆ ಯಾರೂ ಕೂಡ ಒಳ್ಳೆಯದನ್ನು ಬಯಸದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಅವರು ಎಂದಿಗೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳೆಯಬೇಕು, ಚೆನ್ನಾಗಿ ಹೆಸರುವಾಸಿಯಾಗಬೇಕು ಎಂದು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಬೆಸೆದು ಇದ್ದೇ ಇರುತ್ತಾರೆ. ಅಂತಹ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯವಾಗಬೇಕು. ನೀವೇನಾದರೂ ಕೃಷ್ಣನ ಈ ವಚನಾಮೃತಗಳು ಇಷ್ಟವಾದರೆ ತಪ್ಪದೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡಿ. ಜೀವನದಲ್ಲಿ ಆಸ್ತಿ ಮಾಡಿ, ಆದರೆ ನಿಮ್ಮ ಕೊನೆಯ ಕಾಲದಲ್ಲಿ ಆರೋಗ್ಯ ಕೆಟ್ಟಾಗ ನಿಮ್ಮ ಮಕ್ಕಳು ಡಾಕ್ಟರನ್ನು ಬಿಟ್ಟು ಲಾಯರ್ಗಳಿಗೆ ಕಾಲ್ ಮಾಡುವಷ್ಟು ಆಸ್ತಿಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಿ. ಅವರು ಯಾವುದೇ ಕಾರಣಕ್ಕೂ ಕೂಡ ಜೀವನದ ಮೌಲ್ಯಗಳನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಆಸ್ತಿಗಳನ್ನು ಸಂಪಾದನೆ ಮಾಡುವ ಬದಲು ಜೀವನದಲ್ಲಿ ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಗುರು ಹಿರಿಯರಿಗೆ ಯಾವ ರೀತಿಯಾಗಿ ಗೌರವಿಸುವುದನ್ನು ಕಲಿಯಬೇಕು, ಹಾಗೆ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದೆಗುಂದದೆ ಯಾವ ರೀತಿಯಾಗಿ ಮೆಟ್ಟಿ ನಡೆಯಬೇಕು ಎನ್ನುವ ಆತ್ಮವಿಶ್ವಾಸವನ್ನು ಕಲಿಸುವುದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯವಾಗಬೇಕು. ನೀವು ಆಸ್ತಿ ಐಶ್ವರ್ಯಗಳನ್ನು ಸಂಪಾದನೆ ಮಾಡಿ ಇಟ್ಟು ಹೋದರೆ ಅವರಿಗೆ ಯಾವುದರ ಬೆಲೆಯೂ ಕೂಡ ಗೊತ್ತಾಗುವುದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಕಾಲಮಾನಕ್ಕೆ ಅನುಗುಣವಾಗಿ ಯಾವುದನ್ನು ಕಲಿಸಬೇಕೋ ಅದನ್ನು ಕಲಿಸಿ ಖಂಡಿತವಾಗಿಯೂ ಕೂಡ ಮಕ್ಕಳು ಅತ್ಯುತ್ತಮವಾಗಿರುವಂತಹ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ಎಷ್ಟು ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ದೀವಿ ಮಕ್ಕಳಿಗಾಗಿ ಎನ್ನುವುದು ಮುಖ್ಯವಲ್ಲ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಆತ ಹೇಗೆ ಮೆಟ್ಟಿ ನಡೆಯಬಲ್ಲ, ಆತನ ಆತ್ಮವಿಶ್ವಾಸವೇನು, ನಮಗಿಂತಲೂ ಕೂಡ ಆತನು ಬುದ್ಧಿವಂತ ಇದ್ದಾನೆಯೇ, ಹಾಗೂ ಈ ಜಗತ್ತಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ನೀಡಿ ಆತನು ತನ್ನ ಜೀವನವನ್ನು ನಿರ್ವಹಿಸುತ್ತಾನೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಮ್ಮ ಜೀವನ ಎನ್ನುವುದು ಅತ್ಯಮೂಲ್ಯವಾದದ್ದು. ನಮ್ಮ ಜೀವನದ ಈ ಒಂದು ಸಾರಾಂಶದಲ್ಲಿ ನಮ್ಮ ಮಕ್ಕಳು ಕೂಡ ಮುಂದೆ ಒರೆಯುತ್ತಾರೆ. ಆ ರೀತಿಯಾಗಿ ಮುಂದೆ ಹೋಗಬೇಕು ಅವರು ಅನ್ನುವುದೇ ಆದರೆ ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನು, ಉತ್ತಮವಾಗಿರುವಂತಹ ಅಂಶಗಳನ್ನು ಅವರಿಗೆ ಕಲಿಸಬೇಕಾಗಿರುವುದು ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯವಾಗಬೇಕು. ಇಂದಿನ ಮಕ್ಕಳು ಕೇವಲ ಫೋನ್ಗಳನ್ನು, ಲ್ಯಾಪ್ಟಾಪ್ಗಳನ್ನು, ಅಂತರ್ಜಾಲಗಳಲ್ಲಿ ಬ್ಯುಸಿಯಾಗಿ ಇದ್ದಾರೆ. ಅವರಿಗೆ ಕರೆಸಿ ಪ್ರೀತಿ ಎಂದರೇನು, ತಂದೆ ತಾಯಿಗಳು ಅಂದರೇನು, ಸಂಬಂಧಗಳು ಅಂದರೇನು, ಅಕ್ಕ ಮಾವ ನಾದಿನಿ, ಹೀಗೆ ಎಲ್ಲದರ ಅರಿವು ಎನ್ನುವುದು ಮೂಡಿಸಬೇಕು. ಜಗತ್ತಿನಲ್ಲಿ ಇರುವಂತಹ ಶ್ರೇಷ್ಠವಾಗಿರುವಂತಹ ಪುಸ್ತಕ ಅದು ಭಗವದ್ಗೀತೆ. ಭಗವದ್ಗೀತೆಯನ್ನು ಪಠಣೆ ಮಾಡುವುದನ್ನು ಕಲಿಸಬೇಕು. ಜಗತ್ತಿನಲ್ಲಿ ಏನೇ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಎಲ್ಲದಕ್ಕೂ ಪರಿಹಾರ ಭಗವದ್ಗೀತೆಯಲ್ಲಿ ಇದೆ. ಇನ್ನು ನಮ್ಮ ಜೀವನದಲ್ಲಿ ಉಗಮವಾಗುವಂತಹ ಈ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಗುವುದಿಲ್ಲವೇ? ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ, ಅಲ್ಲಿ ಒಂದು ಮಾರ್ಗ ಎನ್ನುವುದು ಖಂಡಿತವಾಗಿಯೂ ದೊರಕುತ್ತದೆ. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಜಾಗ ಅಂದರೆ ಹೃದಯ. ಏಕೆ ಅಂದರೆ ಅದನ್ನು ಯಾರೂ ನೋಡುವುದಕ್ಕೆ ಆಗುವುದಿಲ್ಲ, ಮುಟ್ಟುವುದಕ್ಕೂ ಕೂಡ ಆಗುವುದಿಲ್ಲ. ಆದರೆ ಅಲ್ಲಿ ಇಷ್ಟ ಆದವರನ್ನು ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಆಗುವುದೇ ಇಲ್ಲ. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕಂತೆ, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಏಕೆಂದರೆ ಸಂತೋಷದಲ್ಲಿ ಕರೆದೇ ಇಲ್ಲ ಆದರೂ ಕೂಡ ನಾವು ಹೋಗುತ್ತೇವೆ ಅಂದರೆ ಅಲ್ಲಿ ನಮಗೆ ಗೌರವವಾಗಲಿ, ನಾವು ಬಯಸಿದ್ದಷ್ಟು ಮರ್ಯಾದೆಯಾಗಲಿ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕಂತೆ.
ಯಾರಾದರೂ ನಿಮ್ಮ ಕಣ್ಣೆದುರಿಗೆ ಕಷ್ಟದಲ್ಲಿ ಇದ್ದರೆ ನೀವು ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು. ಆಗ ದೇವರು ಇನ್ಯಾವುದೋ ಕಾಲದಲ್ಲಿ ನಿಮಗೆ ಕಷ್ಟಗಳು ಬಂದಾಗ ಅದೇ ರೀತಿಯಾಗಿ ಸಹಾಯವನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ಕಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು ಎಂದೇನೂ ಇಲ್ಲ. ಇದೆ ಎಂದು ತೋರಿಸುವುದಕ್ಕೆ ಹೋಗಲೇಬಾರದು, ಇಲ್ಲವೆಂದು ಸಾರುವುದಕ್ಕೂ ಕೂಡ ಹೋಗಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸತ್ತರೂ ಬದುಕಿದಂತೆ ಇರಬೇಕು. ಕನಸಲ್ಲಿ ಎಲ್ಲರನ್ನ ಪ್ರೀತಿಸಿ, ಮನಸ್ಸಿನಲ್ಲಿ ಕೆಲವರನ್ನ ಪ್ರೀತಿಸಿ, ಅದೇ ಹೃದಯದಲ್ಲಿ ಒಬ್ಬರನ್ನ ಮಾತ್ರ ಪ್ರೀತಿಸಿ. ಅದು ಜೀವನಕ್ಕೆ ಜೀವ ಕೊಡುವವರನ್ನ ಮಾತ್ರ ಆಗಿರಲಿ ಎನ್ನುವುದನ್ನು ಮರೆಯಲೇಬೇಡಿ. ಹರಿದ ಚಪ್ಪಲಿಯನ್ನು ಬೇಕಾದರೂ ಕೂಡ ನಂಬಬಹುದು, ಕನಿಷ್ಠ ನೀನು ಮನೆಗೆ ತಲುಪುವವರೆಗೂ ಕೂಡ ಬರುತ್ತದೆ. ಆದರೆ ನೀನು ಎಲ್ಲ ಎಂದು ಕಿವಿಗೆ ಹೂ ಇಡುವವರನ್ನು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಅಂದುಕೊಂಡಿದ್ದು ಯಾವುದೂ ಕೂಡ ಆಗುತ್ತಿಲ್ಲವೆಂದು ಹತಾಶೆಗೆ ಒಳಗಾಗಬೇಡಿ. ನೀವು ಅಂದುಕೊಂಡಿದ್ದಕ್ಕಿಂತ ನಿಮಗೆ ದುಪ್ಪಟ್ಟು ಸಿಗಬಹುದು, ಆದರೆ ಸಮಯ ಎನ್ನುವುದು ಕೂಡಿ ಬರಬೇಕು ಅಷ್ಟೇ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಕೂಡ ಸರದಿ ಸಾಲಿನಲ್ಲಿ ನಿಲ್ಲಬಹುದು, ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತಷ್ಟು ಅಂದವಾದ ಮನಸ್ಸುಗಳು ಮಾತ್ರ ಬೇಕಾಗುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಮರೆತು ಹೋಗಬಿಡಿ, ನೋವಾಗುತ್ತದೆ. ದೂರ ಹೋಗಬೇಡಿ, ದುಃಖವಾಗುತ್ತದೆ. ಮೌನವಾಗಿ ಹೋಗಿಬಿಡಿ, ಮನಸ್ಸಿಗೆ ಬೇಜಾರಾಗುತ್ತದೆ. ಈ ಪ್ರೀತಿ ಮರೆಯಬೇಡಿ, ಉಸಿರೇ ನಿಂತು ಹೋಗುತ್ತದೆ. ನಿನ್ನನ್ನು ನೋಯಿಸುವವರ ಮುಂದೆ ಕಲ್ಲಾಗಿ ಬದುಕು, ನಿನ್ನನ್ನು ಪ್ರೀತಿಸುವವರ ಮುಂದೆ ಹೂವಾಗಿ ಬದುಕು. ನಿನ್ನಿಂದ ಏನೂ ಆಗಲ್ಲ ಅನ್ನುವವರ ಮುಂದೆ ಸಾಧಿಸಿ ತೋರಿಸು. ಸಾಧಿಸಿ ತೋರಿಸಬೇಕಾಗಿರುವುದು ನಿನ್ನ ಕರ್ತವ್ಯವಾಗಬೇಕು. ನನ್ನ ಹತ್ತಿರ ಹಣ, ಆಸ್ತಿ ಎಲ್ಲ ಆಗಿದೆ ಅಂತ ಅಹಂಕಾರವನ್ನು ಪಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ರಾತ್ರಿ ಎಲ್ಲ ಕಷ್ಟಪಟ್ಟು ಅರಳುವಂತಹ ಹೂವಿಗೂ ಕೂಡ ಗೊತ್ತಿರುವುದಿಲ್ಲ ಬೆಳಗ್ಗೆ ಆದ ಮೇಲೆ ನನ್ನ ಪಯಣ ಎನ್ನುವುದು ದೇವಸ್ಥಾನಕ್ಕೆ ಸಾಗುತ್ತದೆಯೋ ಅಥವಾ ಸ್ಮಶಾನಕ್ಕೆ ಸಾಗುತ್ತದೆಯೋ ಎಂದು. ಬಯಸಿ ಬಂದ ಮನಸ್ಸಿಗೆ ಬೆಲೆ ಇರಲಿ, ಮರಳಿ ಹೋದ ಮನಸ್ಸಿಗೆ ಕ್ಷಮೆ ಇರಲಿ. ಮೋಸ ಮಾಡಿದ ಮನಸ್ಸಿಗೆ ಶಿಕ್ಷೆ ಇರಲಿ, ನೊಂದ ಮನಸ್ಸಿಗೆ ನಗು ಸದಾ ಇರಲಿ. ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಒಂದು ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಪ್ರೀತಿ ಸಿಗುವುದು ತುಂಬಾ ಕಷ್ಟ, ಆದರೆ ಆ ಸಿಕ್ಕಂತಹ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಾಗಿರುವುದು ಕೂಡ ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಪ್ರೀತಿ ಇರುವುದು ನಂಬಿಕೆ ಇರುವ ತನಕ, ಕನಸು ಬೀಳುವುದು ಏಳುವ ತನಕ, ಪ್ರಾಣ ಇರುವುದು ಆತ್ಮ ಇರುವ ತನಕ, ಹೊಟ್ಟೆ ಹಸಿವು ಎನ್ನುವುದು ತಿನ್ನುವ ತನಕ, ಸ್ನೇಹ ಇರುವುದು ಉಸಿರು ಇರುವ ತನಕ. ಎಲ್ಲರಿಗೂ ಕೂಡ ಪ್ರೀತಿಸುವಂತಹ ಭಾಗ್ಯ ಸಿಗುವುದಿಲ್ಲ. ಸಿಕ್ಕಿದರೂ ಕೂಡ ಪ್ರೀತಿಸೋರು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಸೋರು ಸಿಕ್ಕಿದರೂ ಕೂಡ ಕೊನೆಯ ತನಕ ಜೊತೆಗೆ ಇರುತ್ತಾರೆ ಎನ್ನುವ ಯಾವ ಒಂದು ಭರವಸೆಯೂ ಕೂಡ ಇರುವುದಿಲ್ಲ. ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಯಾವತ್ತಿಗೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬೆಂದಷ್ಟು ರೊಟ್ಟಿಗೆ ರುಚಿ ಹೆಚ್ಚಾಗುತ್ತದೆ, ನೊಂದಿದಷ್ಟು ಬದುಕಿಗೆ ಅರ್ಥ ಎನ್ನುವುದು ಸಿಗುತ್ತದೆ. ಚಿಂತೆಗಿಂತ ದೊಡ್ಡ ಕಾಯಿಲೆ ಯಾವುದು ಕೂಡ ಇರುವುದಿಲ್ಲ. ನಗುಗಿಂತ ದೊಡ್ಡ ಔಷಧಿ ಯಾವುದು ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಅಂಥವರ ಬಾಳಿನಲ್ಲಿ ಯಾವ ಭಯವೂ ಕೂಡ ಇರುವುದಿಲ್ಲ. ಮನುಷ್ಯನಿಗೆ ಮನುಷ್ಯ ಕೊಡಬಹುದಾಗಿರುವಂತಹ ದೊಡ್ಡ ಉಡುಗೊರೆ ಅಂದರೆ ಕೇವಲ ಪ್ರೀತಿ, ವಿಶ್ವಾಸ, ಗೌರವ ಮಾತ್ರ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸುವುದಕ್ಕೆ ಹೋಗಬಾರದು. ನಾವು ನಡೆದಿದ್ದೇ ದಾರಿ ಆಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿಯನ್ನು ನೀಡುವಂತೆ ಆಗಬೇಕು. ಜೇಬಲ್ಲಿ ಚಿಲ್ಲರೆ ಹಣವಿದ್ದರೂ ಕೂಡ ಪರವಾಗಿಲ್ಲ, ತಲೆಯಲ್ಲಿ ಚಿಲ್ಲರೆ ಬುದ್ಧಿ ಇರಬಾರದು. ಮೈ ಮೇಲೆ ಕೊಳಕು ಬಟ್ಟೆ ಇದ್ದರೂ ಕೂಡ ಪರವಾಗಿಲ್ಲ, ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಇರಲೇಬಾರದು. ಹಸಿದವರಿಗೆ ಒಂದು ಹಿಡಿ ಅನ್ನ ಕೊಟ್ಟಾಗ ಸಿಗುವಂತಹ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಆಗುವಂತಹ ಖುಷಿ, ಒಂದು ಪುಟ್ಟ ಮಗುವಿನ ಮುಗುಳ್ನಗೆಯನ್ನು ನೋಡಿದಾಗ ಸಿಗುವಂತಹ ನೆಮ್ಮದಿ ಅದೆಷ್ಟೋ ಹಣ ಗಳಿಸಿದರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ.
ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವಂತಹ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮುಖದ ಮುಂದೆ ಒಂದು ಮಾತು, ಮುಖದ ಹಿಂದೆ ಮತ್ತೊಂದು ಮಾತು ಮಾತನಾಡುವವರ ಮಧ್ಯೆ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿ. ಏಕೆಂದರೆ ಕೊರೋನಾಗಿಂತ ಬಹಳ ಅಪಾಯಕಾರಿ ಅಂಥವರ ಒಂದು ಸಂಘ. ನಿನ್ನ ಒಂದು ನಗು ಸಾಕು ನನ್ನ ದಿನ ಬೆಳಗಿಸಲು, ನಿನ್ನ ಒಂದು ಮಾತು ಸಾಕು ನನ್ನ ನೋವನ್ನು ಮರೆಸಲು. ಈ ಜಗತ್ತು ಏನೇ ಹೇಳಲಿ ನಿನಗೆ ನೀನೇ ಸಾಕು, ಉಸಿರು ಇರುವ ತನಕ ನಿನ್ನ ಪ್ರೀತಿಯೇ ಸಾಕು ಎಂದು ಯಾರು ಹೇಳುತ್ತಾರೆಯೋ ಅವರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಆದರೆ ಹೇಳದೆಯೇ ಜೀವನದಲ್ಲಿ ನಡೆಸಿಕೊಂಡು ಹೋಗುವಂಥವರು ಖಂಡಿತವಾಗಿಯೂ ಕೂಡ ಅವರು ಬದಲಾವಣೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೆಯೋ ಅಷ್ಟೇ ಬೇಗನೆ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ ಬೆಳೆಯುವುದು ನಿಧಾನವಾದರೂ ಕೂಡ ಬೆಳೆದ ನಂತರ ಅವರ ಮೌಲ್ಯ ಎನ್ನುವುದು ಎಂದಿಗೂ ಕೂಡ ಕಡಿಮೆ ಆಗುವುದೇ ಇಲ್ಲ. ನೀವು ಯಾವಾಗಲೂ ಕೂಡ ಆಲದ ಮರದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿ ಎಂದು ಹೇಳುತ್ತಾ, ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತೇಳಿ ಹೇಳ್ತಾ ಸಿಗುತ್ತೇನೆ ನಾಳೆಯ ಶ್ರೀ ಕೃಷ್ಣ ಪರಮಾತ್ಮನ ಮತ್ತಷ್ಟು ವಿಡಿಯೋನೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.